ರಾಜ್ಯದ ಜನರಿಗೆ ಮತ್ತಷ್ಟು ದರ ಏರಿಕೆಯ ಹೊರೆ ಬೀಳ್ತಾ ಇದೆ. ನಾಳೆಯಿಂದ ಆಟೋ ಪ್ರಯಾಣದ ದರ ಏರಿಕೆ ಆಗಲಿದೆ. ನಾಳೆಯಿಂದಲೇ ಪರಿಷ್ಕೃತ ಆಟೋ ದರ ಜಾರಿಯಾಗುತ್ತೆ. ಕನಿಷ್ಠ ಪ್ರಯಾಣ ದರ 36 ರೂಪಾಯಿಗೆ ಏರಿಕೆ ಆಗಲಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿಗಳ ಹೆಚ್ಚುವರಿ ದರವನ್ನ ನಿಗದಿಪಡಿಸಲಾಗಿದೆ. ರಾಜ್ಯದ ಜನರಿಗೆ ಮತ್ತಷ್ಟು ದರ ಏರಿಕೆಯ ಬಿಸಿ ತಟ್ಟಲಿದೆ. ನಾಳೆಯಿಂದ ಆಟೋ ಪ್ರಯಾಣಿಕರು ನಿಜಕ್ಕೂ ಪರದಾಡಬೇಕಾದಂತಹ ಪರಿಸ್ಥಿತಿ. ಪ್ರಯಾಣದ ದರ ಏರಿಕೆ ಆಗಲಿದೆ. ನಾಳೆಯಿಂದಲೇ ಪರಿಷ್ಕೃತ ಆಟೋ ದರ ಜಾರಿಯಾಗುತ್ತೆ. ಕನಿಷ್ಠ ಪ್ರಯಾಣ ದರ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿಗಳ ಹೆಚ್ಚುವರಿ ದರ ನಿಗದಿಪಡಿಸಲಾಗಿದೆ. ಹಾಗಾಗಿ ನಿಜಕ್ಕೂ ಕೂಡ ನಾಳೆಯಿಂದ ಆಟೋ ಪ್ರಯಾಣಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ, ಅವರ ಜೇಬಿಗೆ ಕತ್ತರಿ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಜನರಿಗೆ ಮತ್ತಷ್ಟು ದರ ಏರಿಕೆಯ ಹೊರೆ. ನಾಳೆಯಿಂದ ಆಟೋ ಪ್ರಯಾಣದ ದರ ಏರಿಕೆ ಆಗಲಿದೆ. ಪರಿಷ್ಕೃತ ಆಟೋ ದರ ನಾಳೆಯಿಂದಲೇ ಜಾರಿ ಆಗತ್ತೆ. ಹೊಸ ದರ ಪಟ್ಟಿ ಪ್ರಕಾರ ಆಟೋ ರಿಕ್ಷಾದ ಕನಿಷ್ಠ ಪ್ರಯಾಣದ ದರ ಈಗ 36 ರೂಪಾಯಿ 2 ಕಿಲೋಮೀಟರ್ಗೆ ಸೀಮಿತ ಆಗಿರುತ್ತೆ. 2 ಕಿಲೋಮೀಟರ್ನ ನಂತರ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿಗಳ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಅಂದ್ರೆ ಪರಿಷ್ಕೃತ ದರ ಪಟ್ಟಿಯ ಪ್ರಕಾರ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿಗಳ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಕನಿಷ್ಠ ಪ್ರಯಾಣದ ದರ 36 ರೂಪಾಯಿಗೆ ನಿಗದಿಪಡಿಸಲಾಗಿದೆ. 2 ಕಿಲೋಮೀಟರ್ಗೆ ಕನಿಷ್ಠ ಪ್ರಯಾಣ ದರ 36 ರೂಪಾಯಿ. ನಂತರದ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿಗಳ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗಿದೆ. ನಾಳೆಯಿಂದ ಆಟೋ ಪ್ರಯಾಣದ ದರ ಏರಿಕೆ ಆಗುತ್ತೆ. ಪ್ರಯಾಣಿಕರಿಗೆ ಮತ್ತಷ್ಟು ಹೊರೆ ಬೀಳುತ್ತೆ. ಈಗಾಗಲೇ ಎಲ್ಲ ಸಾಮಾನುಗಳ ದರ ಎಲ್ಲವೂ ಕೂಡ ಹೆಚ್ಚಾಗಿರುವಂತದ್ದು, ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇರುವಂತದ್ದು, ತೆರಿಗೆಯ ಭಾರ ಬೇರೆ. ಈಗ ಅದರ ಲಿಸ್ಟಿಗೆ ಇನ್ನೊಂದು ಸೇರ್ಪಡೆ ಆಗಿರುವಂತದ್ದು ಆಟೋ ಪ್ರಯಾಣದ ದರ ಕೂಡ ಹೆಚ್ಚಾಗ್ತಾ ಇದೆ. ನಾಳೆಯಿಂದ 36 ರೂಪಾಯಿ ಪ್ರತಿ 2 ಕಿಲೋಮೀಟರ್ಗೆ ಕನಿಷ್ಠ ದರ ಇರುತ್ತೆ. ನಂತರದ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ ಹೆಚ್ಚಳ ಆಗುತ್ತೆ. ಈ ರೀತಿಯಾಗಿ ದರ ಪಟ್ಟಿ ಇರುವಂತದ್ದು ಹೊಸ ದರ ಪಟ್ಟಿ. ಹಾಗಾಗಿ ಪ್ರಯಾಣಿಕರು ಯಾವ ಒಂದು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವುದನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಆಟೋ ಪ್ರಯಾಣದ ದರ ಹೆಚ್ಚಾಗ್ತಾ ಇದೆ. ಬಸ್ ತಪ್ಪಿತು, ಹಾಗಾಗಿ ಆಟೋದಲ್ಲಿ ಹೋಗ್ಬಿಡೋಣ, ಬೇಗ ರೀಚ್ ಆಗ್ಬಹುದು, ದರಾನು ಏನ್ ಜಾಸ್ತಿ ಇಲ್ಲ ಅಂತ ಹೇಳಿ ಆಟೋಗೆ ಕೈ ಮಾಡ್ತಾ ಇದ್ರು ಅಥವಾ ಆಟೋ ಬುಕ್ ಮಾಡ್ತಾ ಇದ್ರು ಓಲಾ ಉಬರ್ಗಳ ಮೂಲಕ. ಇದೀಗ ಆಟೋ ಪ್ರಯಾಣದ ದರ ಕೂಡ ಹೆಚ್ಚಾಗಿರೋದ್ರಿಂದ ಚಿಂತೆ ಮಾಡಬೇಕಾದಂತಹ ಪರಿಸ್ಥಿತಿ, ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ.